ಸಿಇಟಿ ವಿದ್ಯಾರ್ಥಿಗಳಿಗೆ ಒಂದು ಎಚ್ಚರಿಕೆ ವಿಡಿಯೋ ಆಗಿರುತ್ತೆ. ಯಾಕೆಂದರೆ ನೀವು ಅಪ್ಪಿತಪ್ಪಿನೂ ಕೂಡ ಈ ಒಂದು ಸಣ್ಣ ತಪ್ಪು ಮಾಡಿದ್ರೆ ಲಕ್ಷಾಂತರ ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ನೀವು ಲಕ್ಷಾಂತರ ರೂಪಾಯಿ ದಂಡ ಕಟ್ಟಬಾರ್ದು, ಏನೊಂದು ತಪ್ಪನ್ನ ಮಾಡಬಾರ್ದು, ಅದ್ರ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಜಸ್ಟ್ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡ್ತೋಗಿ. ನೀವೇನಾದರೂ ಸಿಇಟಿ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ನ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸರಿನಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ನಮ್ಮ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ಕಾಲೇಜ್ ದೋಸ್ತದ ಒಂದು ಚಾರ್ಟ್ ಬೋರ್ಡ್ ಇದೆ. ಈ ಒಂದು ಚಾರ್ಟ್ ಬೋರ್ಡಲ್ಲಿ ಜಸ್ಟ್ ಎಕ್ಸ್ಪ್ಲೋರ್ ಮೇಲೆ ಕ್ಲಿಕ್ ಮಾಡಿ, ನಂತರ KCT ರೌಂಡ್ 2 ಮತ್ತು ರೌಂಡ್ 3 ಕಟ್ ಆಫ್ ಅಂತ ಚೆಕ್ ಮಾಡಿ. ಇಲ್ಲಿ ರೌಂಡ್ 2 ಮತ್ತು ರೌಂಡ್ 3 ನೀವು ಯಾವ ರೀತಿ ಕಾಲೇಜಸ್ ಪ್ರಿಯಾರಿಟಿ ಕೊಡಬೇಕು ಮತ್ತು ಏನೇನು ಟ್ರಿಕ್ಸ್ಗಳನ್ನ ಯೂಸ್ ಮಾಡಬೇಕು ಅನ್ನೋ ಡೀಟೇಲ್ಸ್ ಸಿಗುತ್ತೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಾಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇವಾಗ ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ KCTದು ಅಂತ. ಇವಾಗ ನಿಮ್ಮ ಸೆಕೆಂಡ್ ರೌಂಡ್ ಆಪ್ಷನ್ ಎಂಟ್ರಿ ಇನ್ನೊಂದು ಸ್ವಲ್ಪ ಡಿಲೇ ಆಗುತ್ತೆ, ಯಾಕೆಂದರೆ MCC ರಿಸಲ್ಟ್ ಇವತ್ತು ಬರಬೇಕಾಗಿದ್ದು ಪೋಸ್ಟ್ಪೋನ್ ಆಗಿದೆ. ಅದರಿಂದ ನೀವು KCT ಆಪ್ಷನ್ ಎಂಟ್ರಿಗೆ ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗುತ್ತೆ, ಸರಿನಾ. ಇವಾಗ ನೀವು ಯಾರ್ಯಾರು ಸೆಕೆಂಡ್ ರೌಂಡ್ ಆಪ್ಷನ್ ಅಟೆಂಡ್ ಮಾಡ್ತಾ ಇದ್ದೀರಾ ಮತ್ತು ಥರ್ಡ್ ರೌಂಡ್ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿರಾ ಅಥವಾ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ನ ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿರಾ, ನೀವೆಲ್ಲರೂ ಕೂಡ ತುಂಬಾ ಕೇರ್ಫುಲ್ ಆಗಿರಬೇಕಾಗಿರುತ್ತೆ. ಇಲ್ಲಿ ಅವರು ಸ್ಟ್ರಿಕ್ಟು ರೂಲ್ಸ್ ಇದೆ. ಆ ಒಂದು ರೂಲ್ಸ್ ನೀವೇನಾದರೂ ಫಾಲೋ ಮಾಡಿಲ್ಲ ಅಂದರೆ ಲಕ್ಷಾಂತರ ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ ಮತ್ತು ನಿಮ್ಮ ಮೇಲೆ ಲೀಗಲ್ ಆ್ಯಕ್ಷನ್ ಕೂಡ ತಗೋತಾರೆ. ಕೇರ್ಫುಲ್ ಆಗಿರಿ, ಸರಿನಾ. ಇವಾಗ ನೀವು ಎಷ್ಟೊಂದು ಜನ ಕೌನ್ಸಲಿಂಗ್ನ ಅಟೆಂಡ್ ಮಾಡ್ತಾ ಇರಾ, ನಿಮ್ಮ ಫ್ರೆಂಡ್ಸ್ಗಳನ್ನ ನೋಡಿರ್ತೀರಾ. ಸುಮ್ಮನೆ ಇಂಜಿನಿಯರಿಂಗ್ ಕಾಲೇಜಸ್ನ ಆಪ್ಷನ್ ಎಂಟ್ರಿ ಮಾಡೋದು, ಹೋಗಿ ನೋಡಿದರೆ BSc ಸೇರ್ಕೊಂಡಿರ್ತಾರೆ ಈಗ ಎಲ್ಲರೂ ಕೂಡ. ಆ ರೀತಿ ನೀವು ಯಾರಾದರೂ ಮೈಂಡ್ ಸೆಟ್ ಇತ್ತು ಅಂದರೆ ಬೇಗ ಎಕ್ಸಿಟ್ ಆಗಿಬಿಡಿ ಸೆಕೆಂಡ್ ರೌಂಡಲ್ಲೇ. ನೀವೇನಾದರೂ ಥರ್ಡ್ ರೌಂಡ್ಗೆ ಹೋಯ್ತು ಅಂದರೆ ನಿಮ್ಮ ಮೇಲೆ ಕೇಸ್ ಬೀಳುತ್ತೆ, ನೀವೇನಾದರೂ ಅಲಾಟ್ಮೆಂಟ್ ಆಗಿರೋಂಥ ಸೀಟ್ಗೆ ಅಡ್ಮಿಷನ್ ಆಗಿಲ್ಲ ಅಂದರೆ. ಏನಂದರೆ ಇರುವಂಥ ರೂಲ್ಸ್ ಏನಂದರೆ, ಇವಾಗ ನೀವು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆಯಿತು ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಎಂಟ್ರಿ ಇತ್ತಲ್ವ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಅದೇ ರೀತಿ ಸೆಕೆಂಡ್ ರೌಂಡಲ್ಲೂ ಕೂಡ ಕೊಡ್ತಾರೆ. ಅಂದರೆ ನಿಮಗೆ ಬೇಕಾಗಿರೋ ಕಾಲೇಜ್ನ ನೀವು ಇಟ್ಕೋಬೋದು, ಬೇಡ ಅಂದರೆ ಡಿಲೀಟ್ ಮಾಡ್ಬೋದು, ಇಲ್ಲಾಂದರೆ ಕೌನ್ಸಿಲಿಂಗಿಂದನೇ ಎಕ್ಸಿಟ್ ಆಗ್ಬೋದು. ಆದರೆ ಸೆಕೆಂಡ್ ರೌಂಡ್ ಆದಮೇಲೆ ಇನ್ನೊಂದು ರೌಂಡ್ ಸ್ಟಾರ್ಟ್ ಆಗುತ್ತಲ್ವಾ, ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ ಅಂತ ಕರಿತೀವಿ ಅಥವಾ ಥರ್ಡ್ ರೌಂಡ್ ಅಂತ ಕರಿತೀವಿ. ಆ ಒಂದು ರೌಂಡಲ್ಲಿ ನಿಮಗೆ ಯಾವುದೇ ಥರದ ಚಾಯ್ಸ್ ಎಂಟ್ರಿ ಇರೋದಿಲ್ಲ. ಅಂದರೆ ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಏನೂ ಕೂಡ ಇರೋದಿಲ್ಲ. ಸಿಕ್ಕಿರೋ ಕಾಲೇಜಿಗೆ ನೀವು ಮಸ್ಟ್ ಆ್ಯಂಡ್ ಶುಡ್ ಅಡ್ಮಿಷನ್ ಆಗಲೇಬೇಕು. ಆಗಿಲ್ವಾ ನಿಮ್ಮ ಮೇಲೆ ಕೇಸ್ ಬೀಳುತ್ತೆ. ಮತ್ತು ಇವಾಗ ಏನಾದರೂ 1 ಲಕ್ಷ ರೂಪಾಯಿ ಇರೋಂಥ ಸೀಟ್ ಏನಾದರೂ ನೀವು ಬಿಡ್ತು ಅಂದರೆ 5 ಲಕ್ಷ ಪೆನಾಲ್ಟಿನ KEಗೆ ಕಟ್ಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಯಾರ್ಯಾರು ಸೆಕೆಂಡ್ ಎಕ್ಸ್ಟೆಂಡ್ ರೌಂಡ್ನ ಅಟೆಂಡ್ ಮಾಡಬೇಕು ಅಂತ ಅನ್ಕೋತೀರಾ, ನಿಮ್ಮ ತಲೆಯಲ್ಲಿ ಎರಡೇ ಆಪ್ಷನ್ ಇರಬೇಕು. ನೀವು ಕೊಟ್ಟಿರೋ ಕಾಲೇಜಸ್ ಆಪ್ಷನ್ ಎಂಟ್ರಿ ಲಿಸ್ಟಲ್ಲಿ ಅದು ಪರ್ಫೆಕ್ಟಾಗಿ ಕರೆಕ್ಟಾಗಿರಬೇಕು. ಅದರಲ್ಲಿ ಯಾವುದರ ಒಂದು ಕಾಲೇಜ್ ಸಿಕ್ಕರೆ ನಾನು ಕಾಲೇಜಿಗೆ ಅಡ್ಮಿಷನ್ ಆಗ್ತೀನಿ. ಇನ್ ಕೇಸ್ ನನಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಪ್ರೈವೇಟಾಗಿ ಹೋಗಿ ಅಡ್ಮಿಷನ್ ಆಗ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇರಬೇಕಾಗಿರುತ್ತೆ. ಈ ರೀತಿ ಎರಡು ಮೈಂಡ್ ಸೆಟ್ ಇಟ್ಕೊಂಡು ನೀವು ಥರ್ಡ್ ರೌಂಡ್ನ ಅಟೆಂಡ್ ಮಾಡಿ. ಏನಾದರೂ ರೌಂಡಲ್ಲಿ ನನಗೆ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ ಮಾತ್ರ ಸೇರ್ಕೋತೀನಿ, ಸುಮಾರಾಗಿರೋಂಥ ಕಾಲೇಜ್ ಸಿಕ್ಕಿದ್ರೆ ನಾನು ಅಡ್ಮಿಷನ್ ಆಗಲ್ಲ, ಸುಮ್ಮನೆ ಟ್ರೈ ಮಾಡ್ತೀನಿ ಅಂದರೆ, ಆ ರೀತಿ ಮೈಂಡ್ ಸೆಟ್ ಇತ್ತು ಅಂದರೆ ದಯವಿಟ್ಟು ಥರ್ಡ್ ರೌಂಡ್ನ ರಿಸ್ಕ್ ತೊಗೊಂಡು ಅಟೆಂಡ್ ಮಾಡೋಕೆ ಹೋಗ್ಬಿಡಿ. ಸ್ವಲ್ಪ ಮೈಂಡಲ್ಲಿ ಕರೆಕ್ಟಾಗಿ ಕ್ಲಾರಿಟಿನ ಇಟ್ಕೊಂಡು ಅಟೆಂಡ್ ಮಾಡಿ, ಸರಿ. ಈ ಒಂದು ವಿಡಿಯೋನ ನಿಮ್ಮ ಪ್ರತಿಯೊಬ್ಬ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಈ ರೀತಿ ಒಂದು ರೂಲ್ಸ್ ಇದೆ ನನ್ನ ದಯವಿಟ್ಟು ಅವ್ರಿಗೆ ತಿಳಿಸಿ, ಎಷ್ಟೊಂದು ಜನಕ್ಕೆ ಗೊತ್ತಿರೋದಿಲ್ಲ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಚಾಟ್ ಬೋರ್ಡ್ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ.